ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನಾನು ಶಕ್ತಿಪೀಠದ ಹುಚ್ಚು ನನಗೆ ಹೇಗೆ ಬಂತು ಅಂತ ಭಾಳ ಜನ ಕೇಳ್ತಾ ಇರ್ತಾರೆ. ಏನು ಶಕ್ತಿಪೀಠಕ್ಕೂ ನಿನಗೂ ಸಂಬಂಧ ಏನು? ನೀನೊಂಥರ ದೇವರು ದಿನರು ಅಂತಂದರೆ ಆರಂಭದಲ್ಲಿ ನಿನಗೇನು ಅಷ್ಟೇ ಕಾಳಜಿ ಇರಲಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂದರೆ ಶಕ್ತಿಪೀಠ ಹುಚ್ಚು ಯಾಕೆ ಬಂತು, ಹೆಂಗೆ ಬಂತು ಅಂತಕ್ಕಂಥದ್ದನ್ನು ಭಾಳ ಜನ ನನಗೆ ಕೇಳ್ತಾ ಇರ್ತಾರೆ. ಈಗ ಅದ್ರ ಸಂಬಂಧ ನಾನು ಒಂದಷ್ಟು ಮಾಹಿತಿಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡು ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ನ. ಸುಮಾರು 1987 ಇಸ್ವಿಲಿ ನಮ್ಮ ತಂದೆ ತಾಯಿಗೆ ಕಾಯಿಲೆ ಆಗ್ತಾ ಇತ್ತು. ಅವಾಗೇನು ಹಳ್ಳಿ ಕಡೆ ಕಾಯಿಲೆ ಆಗ್ತಾ ಇದೆ ಅಂದರೆ ಯಾರೋ ಶಾಸ್ತ್ರ ಕೇಳೋರು, ಶಾಸ್ತ್ರದಲ್ಲಿ ಕೇಳಿದ್ರೆ ಅವರು ಮಾಟ ಮಂತ್ರ ಮಾಡಿಸೋರೆ, ಏನೋ ಮಾಡೋರೆ, ಅದು ಪೂಜೆ ಮಾಡಿ ಅಂತೇಳಿ ಅವರೇನೋ ಒಂದಿಷ್ಟು ಹೇಳೋರು, ಪೂಜೆ ಮಾಡಿ ಕೈ ಮುಕ್ಕೊಂಡು ಹೋಗೋವಂಥದ್ದು, ಇಲ್ಲ ದೇವಸ್ಥಾನದಲ್ಲಿ ಹೋಗಿ ಮನೆ ಕಾಣೋದು. ಆಸ್ಪತ್ರೆಗೆ ಹೋಗೋ ಜನ ಕಡಿಮೆ, ಭಾಳ ಕಡಿಮೆ. ಯಾರೋ ಶ್ರೀಮಂತರುಗಳು ಅವರು ಇವರು ಅಂತ ಹೋಗ್ತಾ ಇದ್ದಿರ್ಬೋದು. ನಮ್ಮ ಮನೆಯಲ್ಲೂ ನಮ್ಮ ತಂದೆ ತಾಯಿಗೆ ಹಂಗಾದಾಗ ನಮ್ಮೂರಿನಲ್ಲೇ ಒಬ್ಬರು ನಮ್ಮ ಗದ್ಲಿಗೆರೆನಲ್ಲಿ ಹಿಂದಿ ಮಾಸ್ಟರ್ ಅಂತ ಬರೋರು. ಅವರು ಇಲ್ಲಿ ಕ್ಯಾಸ್ನರ್ದವರು, ಅವರು ಹನುಮಂತರಾಯಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮೂರಲ್ಲೇ ಸೆಟ್ಲ್ ಆಗಿದ್ರಲ್ಲಿ. ಅಲ್ಲೇ ಸೆಟ್ಲ್ ಆಗಿ ಅಲ್ಲಿಂದಲೇ ಗದ್ಲಿಗೆರೆ ಸ್ಕೂಲಿಗೆ ಬರ್ತಾಯಿದ್ರು. ಅವರು ಸುಮಾರಾಗಿ ಜ್ಯೋತಿಷ್ಯ, ಶಾಸ್ತ್ರ, ಕುಂಡ್ಲಿಗಳು ಇವೆಲ್ಲ ಬರೆಯೋದು ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲೂ ಏನಾರು ಆದರೆ ಅವ್ರನ್ನೂ ಕೇಳ್ತಾ ಇದ್ರು. ಅವಾಗ ಅವ್ರ ಮನೆಗೆ ಬಂದು ಹೇಳೋರು. ಪಾಪ ನಮಗೂ ಮಾಸ್ಟ್ ಆಗಿದ್ರು, ನಮ್ಮ ಅಕ್ಕರಿಗಿಬ್ಬರಿಗೂ ಮಾಸ್ಟ್ ಆಗಿದ್ರು. ಒಳ್ಳೆ ನಮ್ಗೆ ಅಭಿನವ ಸಂಬಂಧ ಆಯಿತು. ಆಮೇಲೆ ಆ ಮಾಸ್ಟರ್ ಒಳ್ಳೆ ಗುಣವುಳ್ಳವಂಥವ್ರು. ಅವರು ಮನೆಗೆ ಬಂದು ಅವ್ರು ಹೇಳಿದ್ರು ಅವತ್ತು, ನೋಡಪ್ಪ ಈಗ ಅವ್ರಿಗೆ ನಿಮಗೆ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೆಂಗಾರಾಗಲಿ ನೀನು ಒಂದು ದೇವಿ ಪುಸ್ತಕ ತಂದು ಕೊಡ್ತೀನಿ, ನಾನು ಪೂಜೆ ಮಾಡಿ ತಂದು ಕೊಡ್ತೀನಿ, ನೀನು ಓದೋದ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಫಸ್ಟ್ ಓದೋಕೆ ಕೊಡೋದ, ಓದಿಸೋರ ಕಡೆಯಿಂದ ಅಂತ. ನಮ್ಮ ಅಪ್ಪ ಸೈನ್ ಹಾಕಾರಷ್ಟೇ, ಓದೋಕ್ಕೇನು ಅಷ್ಟೇನು ಬರ್ತಿರಲಿಲ್ಲ. ನಮ್ಮಮ್ಮಗೆ ಎರ್ಬೇಟು, ಅವ್ರು ಏನು ಓದೋಕ್ಕೂ ಬರೆಯೋಕ್ಕೂ ಗೊತ್ತಿರಲಿಲ್ಲ. ಏನು ಮಾಡೋದು ಅಂತ, ಆಯ್ತು ತಂದು ಕೊಡಿ ಸರ್, ಅವ್ರು ಓದೋಕ್ಕೆ ಬರೆಯೋಕ್ಕೆ ಬರಲ್ವಲ್ಲ ಅದಕ್ಕೆ ನೀವು ಒಂದು ಕೆಲಸ ಮಾಡು, ನೀನೇ ಓದು, ಅವ್ರು ತಂದೆ ಮಾಡಿಕ್ಕೆ ಇಟ್ಬಿಡು ಸಾಕು, ನೀನು ಓದು, ಅವ್ರು ತಂದೆ ಮಾಡಿಕ್ಕೆ ಇಟ್ಬಿಟ್ರೆ ಸಾಕು. ಸರಿ ಸರ್ ಆಯಿತು ಅಂತ ಹೇಳಿದ್ರೆ ಅವ್ರು ತಂದು ಕೊಟ್ಟರು. ಅವ್ರ ಮನೆಗೆ ಪೂಜೆ ಮಾಡ್ಕೊಂಡು ಇಟ್ಕೊಂಡಿರೋದು ಒಂದು ಪುಸ್ತಕ, ದೇವಿ ಪಾರಾಯಣ. ಅದನ್ನು ನಮ್ಮ ಮನೆಗೆ ತಂದು ಕೊಟ್ಬಿಟ್ಟು ಓದಪ್ಪ, ಅವ್ರು ತಂದೆ ಮನೆಗೆ ಇಡು ಅಂತೇಳಿ ಕೊಟ್ಟರು. ನಾನೇನು ಮಾಡಿದೆ, ಓದೋಕ್ಕೆ ಶುರು ಮಾಡಿದೆ. ನಾನು ಓದ್ತಾ ನನಗೆ ಸುಮಾರು 195 ಪೇಜಿನ ಇತ್ತು ಬುಕ್. ಅದು ನನಗೆ ಅವತ್ತು ಪೂರ್ತಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡೋದು ಮುಗಿಸೇ ಬಿಟ್ಟೆ. ನಾನು ಕಂಪ್ಲೀಟ್ ಮುಗಿಸಿ ನನಗೆ ಒಂಥರ ಏನೋ ಆ ಪುಸ್ತಕ ಓದ್ತಿದ್ದಂಗೆ ಮೈ ನನಗೊಂಥರ ಜುಮ್ ಅಂತು. ನನಗೆ ಏನಪ್ಪ ಇಷ್ಟೆಲ್ಲ ಪುರಾಣಗಳು ಇದೆಯಾ, ಇಷ್ಟೆಲ್ಲ ಇತಿಹಾಸ ಇದೆಯಾ, ಇಷ್ಟೊಂದು ಇದೆಯಲ್ಲ ಇದು ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮನ ತಲೆ ಮಾಡಿಕೆ ದಿನ ಒಬ್ಬೊಬ್ರು ತಲೆ ಮಾಡಿಕೆ ಒಂದೊಂದು ಇರ್ತಾರೆ ಪುಸ್ತಕನ. ಇವ್ರು ತಲೆ ಮಾಡಿಕೆ ಒಂದು ಸಿಕ್ಕಿವೆ, ಅವ್ರು ತಲೆ ಮಾಡಿಕೆ ಒಂದು ಸಿಕ್ಕಿವೆ. ಅದ್ರ ಜೊತೆಗೆ ನಮ್ಮ ಅಪ್ಪ ನಮ್ಮೂರಲ್ಲಿ ದೇವಿ ಮಹಾತ್ಮೆ ನಾಟಕ ಆಡೋರು, ಭಾಳ ಚೆನ್ನಾಗಿ ಆಡೋರು. ದೇವಿ ಮಹಾತ್ಮೆ ನಾಟಕನ ಭಾಳ ಉದ್ದಾಡಿಕೆ ಪೈದಾಡಿಕೆ ಏನೋ ಮಾಡೋರು. ನಮ್ಮ ಫಾದರನು ಅದರಲ್ಲಿ ಈಶ್ವರನ ಪಾತ್ರ ಮಾಡಿದ್ರು. ನಮ್ಮ ತಾಯಿ ಹೆಸರು ಪಾರ್ವತಿ, ಅವರು ಈಶ್ವರ. ನಾನು ಈಶ್ವರ ಪಾರ್ವತಿದು ಇದೇ ಐತೆ, ನಿಮ್ಮದೇ ಪುರಾಣ, ನಿಮ್ಮ ಪುರಾಣ ನಾನು ಓದ್ಬೇಕು ಅಂತ ನಾನು ಜೋಕ್ಸ್ ಮಾಡ್ತಾ ಇದ್ದೆ. ಆಮೇಲೆ ಅದು ಓದ್ತಾ ನನಗೆ ನಮ್ಮ ಅಪ್ಪ ಅಮ್ಮನ ಕಾಯಿಲೆ ವಾಶೆ ಮಾಡೋ ದೇವ್ರೆ ಅದು ಇದು ಅಂತ ನನಗೆ ಕೇಳ್ಕೊಳಕ್ಕೆ ಮನಸ್ಸು ಬರಲಿಲ್ಲ. ನನಗೆ ಮನಸ್ಸಲ್ಲಿ ಬಂದಿದ್ದು, ನನಗೆ ಆ ಊರಲ್ಲಿ ನಮ್ಮ ಬಿದರಣ ಕಾವಲಲ್ಲಿ ನಾನು ಊರಿಗೆ ಹೊಂದ್ಕೊಂಡಂಥ ಜಾಗದಲ್ಲಿ ಸುಮಾರು 930 ಎಕರೆ ಜಮೀನು, ಸರ್ಕಾರಿ ಜಮೀನು. ನಾವು ಕಾವಲರು ಅಂತಾರೆ. ಅದನ್ನ ಕಾವಲರು ಅಂತಂದರೆ ಅದೇ ಒಂದು ಎಪಿಸೋಡ್ ಮಾಡಬೇಕಾಗ್ತದೆ ಡೀಟೇಲ್ಸ್ನ. ಆವಾಗ ಆ ಜಮೀನೊಳಗಿದ್ದಂಥ ಆ ಜಮೀನಿನಲ್ಲಿ ಏನಾರ ಒಂದು ಇಂಡಸ್ಟ್ರಿ ಮಾಡಿಸ್ಬೇಕು ಅಂತ ನನಗೆ ಅವಾಗಲೇ ನನ್ನ ತಲೆ ಒಳಗೆ ಕೊಡಿತು. ಏನೋ ಒಂದು ಗುಬ್ಬಿ ತಾಲೂಕಲ್ಲಿ ಯಾವುದು ಇಲ್ಲ. ನನಗೆ ಅವಾಗಲೇ ಈ ಮೈಂಡ್ ಎಲ್ಲ ಬ್ರಾಡಾಗಿ ನನಗೆ ಯೋಚನೆ ಮಾಡ್ತಾ ಇದ್ದೆ. ಅವು ಏನಾರ ಒಂದು ಮಾಡ್ಬೇಕಲ್ಲ ಇಲ್ಲಿ ಅಂದ್ಕೊಂಡು ಆಲೋಚನೆ ಬಂತು. ಅವಾಗ ನಾನೇನು ಅಂದ್ಕೊಂಡೆ, ಈ ದೇವಿ ಪುಸ್ತಕ ಓದಿದ್ರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂತೀರೋ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಲೈಫ್ ಬರ್ದಿದೆ ಹೇಳೋ. ಹಂಗಾರೆ ದೇವಿ ಇಂಪ್ಲಿಮೆಂಟ್ ಮಾಡೋದಾದ್ರೆ ಇಲ್ಲೊಂದು ದೊಡ್ಡ ಇಂಡಸ್ಟ್ರಿ ಮಾಡಿಸೋ ತಾಯಿ, ನಾನು ನಿನಗೆ ಭಕ್ತ ಆಗ್ತೀನಿ ಅಂತ ಪೂಜೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ದೇವಿ ಅಂತಂದರೆ ಎಲ್ಲಿ ಏನು ದೇವಿನೇ ನೋಡೋಕ್ಕೆ ಎಲ್ಲಿಗೋ ಹೋಗ್ಬೇಕಾಗಿಲ್ಲ. ಪ್ರತಿಯೊಂದು ಹೆಣ್ಣು ದೇವರು ಸಹ ದೇವಿನೇ, ಎಲ್ಲ ಅಂಶಗಳೇ ಇತ್ತು. ಹೆಸರು ನಾಮ ಹಲವು, ದೇವರೊಬ್ಬ ನಾಮ ಹಲವು. ನಮ್ಮೂರಲ್ಲೇ ಒಂದು ಗಂಗಮಲ್ಲಮ್ಮ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಗಂಗಮಲ್ಲಮ್ಮಗೆ ಹೋಗಿ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿ ಅರ್ಕೆ ಮಾಡ್ಕೊಂಡೆ. ನಾನು ನೋಡಮ್ಮ, ಇಲ್ಲೊಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಸೋದು, ಇದರಲ್ಲಿ ನನಗಾದಂಥ ಕಾಲಕ್ಕೆ ನಿಮ್ಮ ದೇವಸ್ಥಾನ ಕಟ್ಸೋಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಅರ್ಕೆ ಮಾಡ್ಕೊಂಡು ಬಂದು ಪುಸ್ತಕ ಓದೋಕ್ಕೆ ನಾನು ಶುರು ಮಾಡ್ಕೊಂಡೆ. ಯಾವತ್ತು 1 ಆಗಸ್ಟ್ 1988. ಆ ಪುಸ್ತಕದ ಮೇಲೆ ನಾನು ಆ ಡೇಟ್ನು ಬರೆದಿದ್ದೀನಿ. ಇವತ್ತು ಆ ಡೇಟ್ ಹಂಗೆ ಇದೆ. ಎವ್ರಿ ಡೇ, ಪ್ರತಿ ದಿವಸ ನಾನು ಎಲ್ಲೇ ಇರಲಿ, ನಾನು ಡೆಲ್ಲಿಗೆ ಹೋಗಲಿ, ಬಾಂಬೆಗೆ ಹೋಗಲಿ, ದೇಶ ಬಿಟ್ಟು ಹೋಗೇ ಇಲ್ಲ. ಯಾಕೆ ಬರೀ ನನಗೆ ಇದೇ ಪ್ರಪಂಚ. ತುಮಕೂರು ಬಸವರಾಜ ಅವ್ರದ್ದ ಜೊತೆಗಿರೋದೇ ಪ್ರಪಂಚ ಆಗೋಗ್ಬಿಟ್ಟು ನನಗೆ. ಹೊರಗಡೆ ನಾನು ಓಡಾಡೇ ಇಲ್ಲ, ಯಾವ ದೇಶಕ್ಕೂ ಟೈಮ್ ಇಲ್ಲ ಅಂತ. ಅವರು ಹೋಗಲಿಲ್ಲ. MP ಆಗಿ ಸ್ಟಾರ್ಟಿಂಗಲ್ಲಿ 84ರಲ್ಲಿ ಹೋಗಿದ್ಬಿಟ್ರೆ ಅವರು ಹೋಗಲಿಲ್ಲ ಅನ್ಸುತ್ತೆ. ಆಗ ನಾನು ಯೋಚನೆ ಮಾಡ್ಕೊಂಡು ಬುಕ್ ಓದೋಕ್ಕೆ ಶುರು ಮಾಡಿದೆ. ನನಗೆ ಅಲ್ಲಿ
ಒಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೂ ಒಂದು ಮೂವ್ಮೆಂಟ್ ಶುರು ಮಾಡಿದೆ ನಾನೆಲ್ಲ ಜನಪನ ಎಲ್ಲ ಸ್ಪರ್ಶಿ. ಇವತ್ತು ಅದು ಎಚ್ ಎಲ್ ಘಟಕ ಆಗಿದೆ, 1940 ರೂಪಾಯಿ ಎಚ್ ಎಲ್ ಘಟಕ ಆಗಿದೆ. ಇದು ಅವತ್ತಿನಿಂದಲೂ ಸಹ ನನಗೆ ಯಾವಾಗ ತೀರ್ಮಾನ ಆಯಿತು ಎಚ್ ಎಲ್ ಘಟಕ ಆಗಿಬಿಡ್ತಲ್ಲ, ಈಗ ದೇವಸ್ಥಾನ ಕಟ್ಟಿಸ್ತೇನೆ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ ಅವಾಗ. ಸರಿ, ಮೋದಿಯವರೇ ಬಂದು 2016 ಫೌಂಡೇಶನ್ ಹಾಕಿರೋ ಎಚ್ ಎಲ್ಗೆ ಓಪನ್ 2018 ಮಾಡ್ತೀನಿ ಅಂದರು. ಏನಾರ ಮಾಡಿ ಆ ದೇವಸ್ಥಾನ ಮುಗಿಸ್ಬಿಡ್ಬೇಕಲ್ಲ ಅಂತ ನನಗೊಂದು ಹುಚ್ಚಿತ್ತು. ಅಲ್ಲಿ ಜಾಗ ಇರಲಿಲ್ಲ. ಆ ಜಾಗದ ಬಗ್ಗೆ ಎಲ್ಲ ಏನಾಯಿತು ಅದು ಒಬ್ಬರು ದೇವಸ್ಥಾನ ಲಿಂಗಾಯತರು ಕುಂಚಿಟರು, ನಮ್ಮೂರಲ್ಲಿ ಕುಂಚಿಟರು ಲಿಂಗಾಯತ ಇಬ್ಬರು ಅವರೇ. ಯಾಕೆ ಮಾಡಬೇಕು ಅಂತ ಅಂದಾಗ ಆ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಹೊರಟಾಗ ಸುತ್ತಲ ಶಕ್ತಿಪೀಠಗಳು ಮಾಡಬೇಕು ಅಂತ ಅವ ನನಗೆ ತಲೆ ಬಂದು 108 ಶಕ್ತಿಪೀಠಗಳಿದ್ದಾವೆ. ಆ ಶಕ್ತಿಪೀಠಗಳ ಪ್ರಾತ್ಯಕ್ಷಿಕೆನ ನಾನಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ ಇಂಚೆಲ್ಲೋ ಗುರ್ತು ನನಗೆ. ಇನ್ನೂ ಅವಾಗ ನಾನು ಮಾಡಿದಾಗ ಅವಾಗ ಶಕ್ತಿಪೀಠಗಳು ಒಂದು ಏನು, ಎಲ್ಲೆಲ್ಲಿದ್ದಾವೆ, ಹೇಗಿದ್ದಾವೆ, ಯಾವಿದ್ದಾವೆ, ಏನು ಇತಿಹಾಸ ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ಇಲ್ದಲೇ ಇದ್ದರು. ಪುಸ್ತಕದಲ್ಲಿ ಓದಿರೋದು ಮಾತ್ರ ಅದನ್ನ ಗಮನ ಇಟ್ಕೊಂಡು ಯಾಕೆ ನಾನು ಮಾಡಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಬಂದಾಗ ಆ ಶಕ್ತಿಪೀಠಗಳ ಬಗ್ಗೆ ನನಗೆ ಬಹಳ ಕಾನ್ಸಂಟ್ರೇಷನ್ ಬಂತು. ನಾನು ಅವತ್ತಿನಿಂದ ನಾನು ಇದಕ್ಕೆ ಆರಾಧಕರಾಗಿದ್ದೀನಿ. ಈಗ ನಾನು ಒಂದೊಂದು ಆ ದೇವಸ್ಥಾನ ಆಗಬೇಕಾದ್ರೆ ಆ ಶಕ್ತಿಪೀಠಗಳು ಮಾಡಬೇಕಾದ್ರೆ ಏನೇನು ಅಡ್ಡಿ ಆತಂಕಗಳಾದೋ ಹೇಗಾಯಿತು ಅಂತಕ್ಕಂಥದ್ದನ್ನೇ ಒಂದು ನನ್ನ 5-6 ಎಪಿಸೋಡಲ್ಲಿ ಮಾಡಬೇಕಾಗುತ್ತೆ. ಏಕೆಂದರೆ ಅದು ದೊಡ್ಡ ಒಂದೇ ಸರಿ ಹೇಳ್ಕೊಂಡು ಹೋದ್ರೆ ಅದು ದೊಡ್ಡ ಪುರಾಣ ಆಗುತ್ತೆ. ಅದಕ್ಕೆ ಈ ಎಪಿಸೋಡನ್ನು ಮುಗಿಸಿ ನನಗೆ ಇದರಿಂದ ಶಕ್ತಿಪೀಠಗಳು ಹುಚ್ಚು ಬಂತು ಅಂತಕ್ಕಂಥದ್ದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ ಹೆಚ್ಚೆಚ್ಚಿಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.